ಈ ವಿಷಯದಲ್ಲಿ ನಂದೂ ತಪ್ಪಿದೆ ಕಣಮ್ಮ. ನಿನ್ನನ್ ಸೊಸೆಯಾಗಿ ತರೋದಕ್ಕೆ ನನಗ್ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಸ್ಬೇಕು. ಈ ಮದುವೆ ನಿಲ್ಸೋದಿಕ್ಕೆ ನಾನೇ ಕಾರಣ ಅನ್ನೋ ವಿಷಯ ನನ್ ಮಗನ್ ಗೊತ್ತಾಗ್ಬಾರ್ದು ಅಂತ ನಿಮ್ಮಣ್ಣ ನನ್ನ ನೋಡಕ್ ಬಂದಾಗ ಅವರೇ ಈ ಸಂಬಂಧ ಬೇಡವೇ ಬೇಡ ಅನ್ಬೇಕು ಅಂತ ಅವ್ರ ಮುಂದೆ ಬೇಕಾದಷ್ಟು ಡಿಮ್ಯಾಂಡ್ಸ್ ಇಟ್ಟೆ. ಆದ್ರೆ ಅವರು ಇದಕ್ಕೆಲ್ಲ ಒಪ್ಕೊಂಡಿದ್ ಮಾತ್ರ ಅಲ್ಲದೆ ಮದುವೆನೂ ಸಹ ಬಹಳ ಅದ್ದೂರಿಯಾಗಿ ಮಾಡ್ಕೊಟ್ರು. ಯಾವುದೇ ಕಾರಣಕ್ಕೂ ನಾನೇ ಈ ಮದುವೆ ಮಾಡಿದೆ ಅನ್ನೋ ವಿಷಯ ನನ್ ತಂಗಿರಿಗೆ ಗೊತ್ತಾಗ್ಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನೀವೆಲ್ಲ ನಂಗೆ ಮೋಸ ಮಾಡ್ಬಿಟ್ರಿ. ನನ್ನಿಂದ ನಮ್ಮ ಅಣ್ಣಗೆ ಅನ್ಯಾಯ ಆಗೋಯ್ತು. ಎಲ್ಲಿ ನಮ್ಮಣ್ಣ? ಎಲ್ಲಿ ನಮ್ಮಣ್ಣ? ಅಣ್ಣ ನನ್ನಿಂದಾನೇ ಆಗಿದ್ದು. ನನ್ನ ಆಸೆ ಪೂರೈಸೋಕ್ಕೋಸ್ಕರ ನಮ್ಮಣ್ಣ ಬೀದಿ ಪಾಲಾಗ್ಬಿಟ್ಟ. ಅವಮಾನ ತಾಳಕ್ಕಾಗ್ದೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ. ಚೀಚಿ, ಹಾಗೆಲ್ಲ ಮಾತಾಡ್ಬೇಡ ಪದ್ಮ. ಇಂಥ ಚಿಕ್ಕ ವಿಷಯಕ್ಕೆ ನಿಮ್ಮಣ್ಣ ತಲೆ ಕೆಡ್ಸ್ಕೊಳ್ಳೋರಲ್ಲ. ಏನೋ ಮನ್ಸಿಗೆ ಬೇಜಾರಾಗಿರ್ಬೇಕಷ್ಟೇ. ನೋಡು, ನಿಮ್ ಮಾವನವರು ಅವ್ರನ್ನ ಎಲ್ಲಾ ಕಡೆ ಹುಡುಕಿಸ್ತಾ ಇದಾರೆ. ಅವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ ಪದ್ಮ, ಸಿಕ್ಕೇ ಸಿಗ್ತಾರೆ. ಪದ್ಮ, ಗುಡ್ ನ್ಯೂಸ್ ಫಾರ್ ಯು. ಈಗ ತಾನೇ ಫೋನ್ ಬಂತು, ನಿಮ್ಮಣ್ಣ ಊರಲ್ಲೇ ಇದಾರಂತೆ.